ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅಕ್ಷತಾ. ಐ ಆಮ್ ಫ್ರಮ್ ಶಿವಮೊಗ್ಗ. ನಾನು ನನ್ನ ರೆಸಿಪಿ ಸ್ಟೋರಿನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಪಿ.ಯು.ಸಿ.ಯಲ್ಲಿದ್ದಾಗ ಮೊದಲ ಬಾರಿಗೆ ಕಾಲೇಜಿಗೆ ಹೋಗಬೇಕಾದ್ರೆ ಭಯ ಆಯಿತು. ಹೊಸ ಫ್ರೆಂಡ್ಸ್, ಹೊಸ ಕಾಲೇಜ್ ಅಂತ. ಫ್ರೈಡೇ ಹೋದಾಗ ಫಸ್ಟ್ ಡೇ ಹೋದಾಗ ನನ್ನ ಜೊತೆ ಫ್ರೆಂಡ್ಸ್ ಆಗಿದ್ದು ಅಂದರೆ ಶ್ವೇತಾ. ಅವಳು ನನಗಿನ್ನ ಹೈಟಾಗಿ ನನಗಿನ್ನ ದಪ್ಪ. ನಾನು ಸ್ವಲ್ಪ ಭಯದಲ್ಲಿ ಇದ್ದೆ, ಬಟ್ ಅವಳು ಹೆದರಬೇಡ ಅಂತ ಹೇಳಿದ್ಲು. ನೆಕ್ಸ್ಟ್ ಡೇಯಿಂದ ನಾನು ಇಬ್ಬರು ಒಟ್ಟಿಗೆ ಕೂರ್ತಿದ್ವಿ. 2 ಮಂತ್ಸ್ ಆದಮೇಲೆ ಅವಳೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಆದ್ಲು. ನಾನು ನನ್ನ ಹಾಬೀಸ್ ಎಲ್ಲ ಶೇರ್ ಮಾಡ್ತಿದ್ವಿ. ಅವಳು ಕೂಡ. ಅವಳು ಸೆಕ್ಸ್ ಬಗ್ಗೆ ಮಾತಾಡ್ತಿದ್ಲು. ನನಗೆ ನಾಚಿಕೆ ಆಗಿ ಅವತ್ತು ಏನು ಮಾತಾಡದೆ ಹೋಗ್ಬಿಟ್ಟೆ. ಬಟ್ ನೆಕ್ಸ್ಟ್ ಡೇ ಇಬ್ಬರು ಸೆಕ್ಸ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನನಗೂ ಸೆಕ್ಸ್ ಟಾಕ್ ಅಂದರೆ ಇಷ್ಟ ಆಯಿತು. ಹೀಗೆ ಮಾತಾಡಬೇಕಾದ್ರೆ ಅವಳ ನೋಡಿ ನನಗೆ ಒಂಥರ ಆಸೆ ಆಯಿತು. ಅವಳು ಸೆಕ್ಸ್ ವಿಡಿಯೋಸ್ ಎಲ್ಲ ತೋರಿಸಿದ್ಲು. ನನಗೆ ಔಟ್ ಆಯ್ತೇನೋ ಅನ್ನೋ ಫೀಲಿಂಗ್ ಬಂತು. ಆವಾಗ ಲೆಸ್ಬಿಯನ್ ವಿಡಿಯೋ ಬಂತು. ನನಗೆ ಲೆಸ್ಬಿಯನ್ ಅಂತ ಆವಾಗ ಗೊತ್ತಿರಲಿಲ್ಲ. ನಾನು ಕೇಳಿದೆ, ಶ್ವೇತಾ ಏನೇ ಇದ್ರು ಈ ಥರ ವಿಡಿಯೋ ಇತ್ತು, ಇಬ್ಬರು ಗರ್ಲ್ಸ್ ಮಾಡ್ತಿದ್ದಾರೆ ಚಿ ಅಂತ. ಆವಾಗ ಅವಳು, ಈ ಥರನೂ ಮಾಡ್ತಾರೆ ಕಣೆ, ಯಾಕೆ ನೀನು ನೋಡಿಲ್ವಾ, ಇದಕ್ಕೆ ಲೆಸ್ಬಿಯನ್ ಅಂತಾರೆ, ಬಾಯ್ ಜೊತೆ ಮಾಡೋಗೆ ಹೆದ್ರಿ ಈ ಥರ ಮಾಡೋರು ಇರ್ತಾರೆ ಅಂತ ಹೇಳಿದ್ಲು. ಆವಾಗ ನನಗೆ ಅವಳ ಮೇಲೆ ಆಸೆ ಆಗಿತ್ತು. ಬಟ್ ಅವಳು ನನ್ನ ತೊಡೆ ಮೇಲೆ ಕೈ ಹಾಕಿ ಉಜ್ತಾ ಇದ್ಲು. ನನಗೆ ಒಂಥರ ಆಗೋಕ್ಕೆ ಶುರು ಆಯಿತು. ನನ್ನ ಮೊಲೆ ಟೈಟಾಗಿ ಇದರಲ್ಲಿ ರಸ ಬರೋ ಫೀಲಿಂಗ್ ಆಯಿತು. ನನ್ನ ಸೈಜ್ 32. ಶ್ವೇತಾಳ ಮೊಲೆ ಮೋಸ್ಟ್ಲಿ ನನ್ನ ಸೈಜೇ ಇತ್ತು. ಆವಾಗ ನನ್ನ ಟಾಯ್ಲೆಟ್ಗೆ ಹೋಗಿ ರಸ ಬಂದಿದ್ದನ್ನ ಕ್ಲೀನ್ ಮಾಡಿಕೊಂಡು ಬಂದೆ. ನೆಕ್ಸ್ಟ್ ಡೇ ಇಬ್ಬರು ಕ್ಲಾಸಲ್ಲಿ ಕೂತಿದ್ವಿ. ಇಂಗ್ಲೀಷ್ ಪೀರಿಯಡ್. ಆವಾಗ ನಾನು ಅವಳ ತೊಡೆ ಮೇಲೆ ಕೈ ಹಾಕಿ ಅವಳ ತುಲ್ ಸ್ಮೈಲ್ ಕೊಟ್ಟು ಸುಮ್ಮನಾದ್ಲು. ನಾನು ಏಜಲ್ಲಿ ಉಜ್ಜಿದೆ, ತುಲ್ಲು ಹತ್ರ ತಂದೆ. ಆವಾಗ ಅವಳು ತೂ ಅಂತ ಹೇಳಿ ಕೈ ತೆಗೆದ್ಲು. ನಾನು ಪ್ಲೀಸ್ ಅಂತ ಮತ್ತೆ ಕೈಗೆ ಕೈ ಹಾಕಿದೆ. ಅವಳು, ಏನೇ ನೀನು ವಿಡಿಯೋಸ್ ನೋಡಿ ಮುಳು ಬರ್ತಿದ್ಯಾ ಅಂದ್ಲು. ನನಗೆ ನಾಚಿಕೆ ಆಗಿ ತಲೆ ಕೆಳಗೆ ಮಾಡಿದೆ. ಆಗ ಅವಳು ಪರವಾಗಿಲ್ಲ ಕೈ ಹಾಕು ಅಂದ್ಲು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಲ್ಲಿಗೆ ತಿಸ್ಕೊಳ್ಬೇಕು ಅನ್ನಿಸ್ತು. ಬಟ್ ಕ್ಲಾಸ್ ರೂಮಿಂದ ಆದ ಕಾರಣ ಸುಮ್ಮನೆ ಇದ್ದೆ. ಅವಳಿಗೆ ತುಲ್ಲು ಹತ್ರ ಕೈ ಹಾಕಿ ಉಜ್ಜಿದೆ. ಪೀಡ್ ಹೋಗಿದಾಗ ಹಾಗೆಲ್ಲ ಅವಳು ಕೂಡ ನಂತರನೇ ನನ್ನ ತುಲ್ಲಲ್ಲಿ ಉಜ್ತಿದ್ಲು. ಆವಾಗ ಮ್ಯಾಮ್ ಹೋದ್ಮೇಲೆ ಅವಳು ಬಾಟ್ಲಲ್ಲಿ ಹೋಗಿ ಬರೋಣ ಅಂತ ಕರೆದ್ಲು. ನಾನು ಸರಿ ಅಂತ ಹೋದ್ವಿ. ಆಗ ಎಲ್ರು ಹೋದ್ಮೇಲೆ ನನ್ನ ನೋಡಿ ನಕ್ಕು. ಅವಳಿಗೆ ಆ ಥರ ಬಂದು, ಅಕ್ಷು ನೀನು ತುಂಬ ಹಾಟ್ ಆ್ಯಂಡ್ ಸೆಕ್ಸಿ ಕಣೆ ಅಂದ್ಲು. ಆಗ ನಾನು, ನೀನೇನು ಮಾತ್ರ ಕಮ್ಮಿನಾ, ನೀನು ತುಂಬ ಸೆಕ್ಸಿ ಕಣೆ ಅಂದೆ. ಅದಕ್ಕೆ ಅವಳು ಇನ್ನು ಹತ್ರ ಬಂದು ನನ್ನ ಕಣ್ಣು ನೋಡ್ತಾ ಇದ್ಲು. ನಾನು ಅವಳ ಕಣ್ಣು ನೋಡ್ತಾ ಇದ್ದೆ. ಆಗ ಅವಳ ತುಟಿನೇ ಹತ್ರ ಬತ್ತಂದು ನನ್ನ ತುಟಿಗೆ ಉಜ್ಜಿದ್ಲು. ನಾನು ಬೇಡ ಕಣೆ, ಯಾರಾದರೂ ನೋಡಿದರೆ ಅಂದೆ. ಅದಕ್ಕೆ ಅವಳು ಯಾರು ಬರಲ್ಲ ಬಿಡಿ ಅಂದ್ಲು. ಅಕ್ಷು ನಾನಂದರೆ ಇಷ್ಟ ಇಲ್ವಾ ಅಂದ್ಲು. ಆಗ ನಾನು ತುಂಬ ಇಷ್ಟ ಕಣೆ ಅಂದೆ. ಅದಕ್ಕೆ ಅವಳು ನನ್ನ ಸೊಂಟಕ್ಕೆ ಕೈ ಕೇಳಿಕೊಂಡು ಕಿಸ್ ಮಿ ಡಿಯರ್ ಅಂತ ತುಟಿನ ನನಗೆ ಲಾಕ್ ಮಾಡಿ ಉಮ್ಮ ಅಂತ ಕಿಸ್ಕೊಟ್ಲು. ನನಗೆ ತಡ್ಕೊಳ್ಳೋಕ್ಕೆ ಆಗದೆ ಶ್ವೇತಾ ಅಂತ ಕಿಸ್ಕೊಟ್ಟು ನಾನು ಕೂಡ ಉಮ್ಮ ಅಂತ ಕೊಟ್ಟೆ. ಆಗ ಅವಳು, ಅಕ್ಷು ನಿನ್ನ ಜೊತೆ ಇರೋಕ್ಕೆ ಆಸೆ ಅಂದ್ಲು. ಅದು ಡಬಲ್ ಮೀನಿಂಗ್ಲಿ ಕೇಳಿದ್ಲು. ನಾನು ನಾಳೆ ನಮ್ಮ ಮನೆಯಲ್ಲಿ ಯಾರು ಇರಲ್ಲ, ಬರ್ತೀಯಾ ಅಂದೆ. ಅದಕ್ಕೆ ಅವಳು ಫುಲ್ ಖುಷಿಯಾಗಿ ಲವ್ ಯು ಸೋ ಮಚ್ ಅಕ್ಷು ಅಂತ ಇನ್ನೂ ಕಿಸ್ಕೊಡೋಕ್ಕೆ ಶುರು ಮಾಡಿದ್ಲು. ನಾನು ಸಾಕು ಇವಾಗ ನಾಳೆ ಕೊಡು ಶ್ವೇತು ಅಂತ ಇಬ್ಬರು ಅಂದ್ವಿ. ನೈಟ್ ನನಗೆ ನಿದ್ದೆನೇ ಬರಲಿಲ್ಲ. ಆಗ ನಡೆಯುತ್ತಾ ನೆನೆಸ್ಕೊಂಡು ನಾಚಿಕೆನೂ ಆಗ್ತಾಯಿತ್ತು. ನಾಳೆ ನೆನೆಯೋದನ್ನ ನೆನೆಸ್ಕೊಂಡು ನಾಚಿಕೆ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ಮನೇಲಿ ನಾನೊಬ್ಬರೇ. ಅಪ್ಪ ಅಮ್ಮ ಮದುವೆ ಫಂಕ್ಷನ್ಗೆ ಹೋಗಿದ್ರು. ಬೆಳಗ್ಗೆ ಸ್ನಾನ ಮಾಡಿ ರೆಡ್ ಚೂಡಿದಾರ್ ವೈಟ್ ಫ್ರಾಕ್ ಪ್ಯಾಂಟ್ ಹಾಕೊಂಡು ರೆಡಿಯಾಗಿ ನನ್ನ ಶ್ವೇತುಗೆ ಕಾಯ್ತಾ ಇದ್ದೆ. ಡೋರ್ ಬೆಲ್ ಆಯಿತು. ಮೋಸ್ಟ್ಲಿ ಅವಳೇ ಅಂದ್ಕೊಂಡು ಡೋರ್ ಓಪನ್ ಮಾಡಿ ಶ್ವೇತಾನೇ ಬಂದಿದ್ಲು. ನನ್ನ ನೋಡಿ ಫುಲ್ ಖುಷಿಯಾಗಿ ತಕ್ಕೊಂಡು, ನಾನು ತಡಿಯೇ ಡೋರ್ ಲಾಕ್ ಮಾಡ್ತೀನಿ ಅಂತ ಡೋರ್ ಲಾಕ್ ಮಾಡಿದೆ. ಆಮೇಲೆ ಅವಳನ್ನ ನೋಡಿದೆ. ಅವಳು ಟೀ ಶರ್ಟ್ ಪ್ಯಾಂಟ್ ಹಾಲು ಮಳೆ ಉದ್ದಾಕಂತಿದ್ವಿ. ನನ್ನ ನೋಡಿ ಅಕ್ಷಿ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಕರ್ಕೊಂಡು ನಾನು ಆಗ ಅವಳ ಜೋರಾಗಿ ತಕ್ಕೊಂಡು ನನಗೂ ಅಷ್ಟೇ ಕಣೆ ಅಂದೆ. ಇಲ್ಲಿ ಬೇಡ, ರೂಮೊಳಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು. ನಾನು ಅವಳ ನೋಡೋಕ್ಕೆ ಆಗದೆ ಕಣ್ಣು ಮುಚ್ಚಿದೆ. ಆವಾಗ ಅವಳು ಓಪನ್ ಮಾಡಿ ನನ್ನಲ್ಲೇ ನೋಡುವ ಆಸೆ ಇಲ್ಲೋ ಅಂತ ಟೀ ಶರ್ಟ್ ತೆಗೆದು ನನ್ನ ಜೋಡಿನೂ ತೆಗೆದ್ಲು. ಇಬ್ಬರು ಬ್ರಾದಲ್ಲಿ ಇದ್ವಿ. ಅವಳು ನನ್ನ ಮೊಲೆನ, ನಾನು ಅವಳ ಮೊಲೆನ ಬ್ರಾ ಮೇಲೆ ಚಿಕ್ಕಿದ್ವಿ. ಅವಳು ಅಂತ ಸೌಂಡ್ ಮಾಡ್ತಿದ್ಲು. ನಾನು ಫುಲ್ ಎಂಜಾಯ್ ಮಾಡ್ತಿದ್ದೆ. ನನ್ನ ಮೊಲೆನ ಜೋರಾಗಿ ಸುತ್ತಾ ಶ್ವೇತು ಇನ್ನೂ ಜೋರಾಗಿ ಇಸ್ಕೆ ಅಂತ ಇದ್ಲು. ಅಂತ ಬ್ರಾ ಬಿಚ್ಚೋ ಸುತ್ತ ಅಮ್ಮ ಅಂತ ಹೇಳಿದ್ವಿ. ಮೌನ ಮಾಡ್ತಿದ್ದೆ. ಆಗ ಅವಳು ಬ್ರಾ ಬಿಚ್ಚಿ ನನ್ನ ಮೊಲೆ ಮೆಲಿಸ್ಕೊಂಡು ಅವಳ ಮೊಲೆನ ಇಸ್ತಿದ್ದೆ. ನನ್ನ ಮೊಲೆನ ಅವಳು ಇಸ್ಕಿದ್ಲು. ನನಗೂ ಸ್ವರ್ಗ ಅಂದಮೇಲೆ ಲಿಪ್ ಲಾಕ್ ಮಾಡಿ 15 ಮಿನಿಟ್ಸ್ ಕಿಸ್ ಮಾಡಿದ್ವಿ ಅಂತ. ಆಗ ನನ್ನ ತುಟಿನ ಹಾಕಿದ್ವಿ. ಆಮೇಲೆ ನನ್ನ ಪ್ಯಾಂಟಿಗೆ ಬಿಚ್ಚಿದ್ದು. ಆಲ್ರೆಡಿ ನನ್ನ ತುಳ್ಳಲ್ಲಿ ರಸ ಬಂದಿತ್ತು. ಅದನ್ನು ಖರ್ಚಿಪ್ಲಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಅವಳ ಪ್ಯಾಂಟಿನ ಬಿಚ್ಚಿದೆ. ಆಯಿತಾ, ನಿಮ್ಮ ತುಳ್ಳಿಗೆ ಬೆರಳು ಹಾಕ್ಲಾ ಅಂದೆ. ಅವಳು ನಿಂಗೆ ನಾನು ಹಾಕ್ತೀನಿ ಅಂತ ಇಬ್ಬರಿಗೆ ಬೆರಳು ಹಾಕಿ ಜೋರಾಗಿ ಹಿಂದೆ ಮುಂದೆ ಮಾಡಿದ್ವಿ. ನಮ್ಮಂಥವ್ರು ನಾವು ತಡ್ಕೊಳ್ಳೋಕ್ಕೆ ಆಗದೆ ಬಿಟ್ಟು ಒಂಥರ ಸುಖ ಸಿಗ್ತಿತ್ತು. 10 ಮಿನಿಟ್ ಆಗಿನೇ ಮಾಡಿಕೊಂಡು ಕ್ಯಾರೆಟ್ನ ಒಳಗೆ ನನ್ನ ತುಳಿಗೆ ಹಾಕೊಂಡು ಜೋರಾಗಿ ಬೇಕೋತಿದ್ವಿ. ಅದು ಒಂದೇ ಕ್ಯಾರೆಟ್ನ ಇಬ್ಬರು ಹಾಕೊಂಡ್ವಿ. ಹಾಗಾಗಿ ಇಬ್ರಿಗೂ ನೈತಿತ್ತು. ಇಬ್ಬರು ಮೊಲೆನ ಚೀಪಿ ಬಾಡಿ ಫುಲ್ ಕಿಸ್ ಮಾಡಿದ್ವಿ. ಫಸ್ಟ್ ಆದ ಕಾರಣ ತುಂಬಾ ಹೊತ್ತು ಮಾಡೋಕ್ಕೆ ಆಗಲಿಲ್ಲ. ಅವಳು ಕುತ್ಕೊಳ್ಳೋಕ್ಕೆ ಕಿಸ್ ಮಾಡಿಬಿಟ್ಟ, ಸೊಂಟಕ್ಕೆ ಕಿಸ್ ಮಾಡ್ತು, ಕೂದಲು ನನಗೆ ಅದರಂತೆ ಕಿಸ್ ಮಾಡಿ ನೆಕ್ತಿದ್ಲು. ಜೋರಾಗಿ ಇಬ್ಬರು ಮೇಲೆ ಕೆಳಗೆ ಮಾಡುವಾಗ ನಿಧಾನಕ್ಕೆ ಇಬ್ಬರಿಗೂ ಲೀಕ್ ಆಯಿತು. ನಾನು ತುಳನ ರಸ ಒಂಥರ ಸಾಲ್ಟ್ ಟೈಪ್ ಇತ್ತು. ಅವಳು ಕೂಡ ನನ್ನ ರಸ ಚೀಪಿದ್ಲು. ಆಗ ಇಬ್ಬರು ಸುಸ್ತಾಗಿ ಅವಳ ಮೇಲೆ ಮಲ್ಕೊಂಡೆ. ಅವಳು ಇನ್ನು ಮನೆನ ಕಿಸ್ ಮಾಡ್ತಾ ಇದ್ಲು. ನಾನು ಇವತ್ತು ಕ್ಯಾರೆಟ್ ಎಣ್ಣೆ ಮಾಡೋದು ಅಂತ ಕೇಳಿದೆ. ಅದಕ್ಕೆ ಅವಳು ನಿನ್ನಿಷ್ಟನ
ನಾನು ತಿಂತೀನಿ ನನಸಿದ್ದೆ ನಿಂತಲ್ಲ ಅಂತ ಬಾಯಿಗೆ ಇಟ್ಕೊಂಡು ಇಬ್ಬರು ತಿಂದಿವಿ. ಆಮೇಲೆ ಇಬ್ಬರು ಡ್ರೆಸ್ ಹಾಕೊಂಡು ಟಿ ವಿ ನೋಡ್ತಿದ್ವಿ. ಬಟ್ ನಮ್ಮ ಕೈ ಮಾತ್ರ ಸುಮ್ಮನಿರಲಿಲ್ಲ. ಆಮೇಲೆ ಇಬ್ಬರು ಸ್ವಲ್ಪ ಪೋಲಿ ಮತ್ತು ಅರ್ಧ ಸಂಜೆ ತನಕ ಟೈಮ್ ಪಾಸ್ ಮಾಡಿದ್ವಿ. ನೆಕ್ಸ್ಟ್ ಏನು ರೊಮ್ಯಾಂಟಿಕ್ ಆದ್ವಿ, ಮಾಡೋ ಥರ ಕಾಣ್ತಿದ್ವಿ. ನೆಕ್ಸ್ಟ್ ಸ್ಟೋರಿನ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.